ಶಾಸಕ ಸುಬ್ಬಾರೆಡ್ಡಿ ಅಲಿಯಾಸ್ ಫ್ಯಾಕ್ಷನಿಸ್ಟ್ ಸುಬ್ಬಾರೆಡ್ಡಿ ಪ್ರೂಫ್ ಐತಪ್ಪ ಅದಕ್ಕೆ ಹೇಳ್ತಾ ಇರೋದು. ಅವ್ರ ಜೊತೆ ಇರುವಂತ ಅಮರನಾಥ್ ರೆಡ್ಡಿ ಕೊಟ್ಟಿರೋಂಥ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ವಿಚಾರಗಳು, ಅವ್ರ ಜೊತೆ ಇರೋರು ತಾಲೂಕಲ್ಲಿರುವಂಥ ಜನತೆಗೆ, ಬಡವರಿಗೆ, ದಲಿತರಿಗೆ ಯಾವ ಥರ ತೊಂದರೆ ಕೊಡ್ತಾರೆ, ಯಾವ ಥರ ತೊಂದರೆ ಕೊಡ್ತಾ ಇದ್ದಾರೆ, ಅದಕ್ಕೆ ಸಂಬಂಧಪಟ್ಟಂಗಿರೋ ಅಂತ ಒಂದಷ್ಟು ಪ್ರೂಫ್ಗಳು ಇಟ್ಕೊಂಡು ಮಾತಾಡ್ತಾ ಇರೋ ಸೊಮ್ಮೆ. ಫ್ಯಾಕ್ಷನಿಸ್ಟ್ ಅಂದರೆ ಸುಮ್ಮನೆ ಅಂತ ಇಲ್ಲ ಅಲ್ವಾ ಅಣ್ಣ. ಕೊಂಡಾರೆಡ್ಡಿಪಲ್ಲಿ ನೋಡೋ ರೈತರೆಲ್ಲ ಅಲ್ಲವ್ರಿ GPA ಮಾಡ್ಕೊಳ್ಳೋದು, PTCL ಜಮೀನುಗಳಪ್ಪ GPA ಮಾಡ್ಕೊಳ್ಳೋದು. ಎಷ್ಟು ಕೊಡೋದು GPA ಅಗ್ರಿಮೆಂಟ್ 1 ಲಕ್ಷ 2 ಲಕ್ಷ ಕೊಡೋದು. ಅದು ಬರೀ ಹುಡುಕ್ತಾನಂತೆ 100 ರೂಪಾಯಿ ನೋಟ್ ಲೆಕ್ಕವಲ್ಲ ಅಂತ. ಜಾಸ್ತಿ ಕಾಣಿಸ್ಬೇಕಲ್ಲ ದುಡ್ಡುಗಳು. 100 ರೂಪಾಯಿ ನೋಟ್ ಲೆಕ್ಕವಲ್ಲ ಅಂತ ಹೇಳ್ಬಿಟ್ಟು ಏನಂದ್ರೆ ಹುಡ್ಕೋದು ಯಪ್ಪನು ಇಂದ್ರೆ ಕಟ್ಟಿಬಿಟ್ಕೋರ ಸೈನ್ ಅಂತ ಹೇಳ್ಬಿಟ್ಟು GPA ಅಗ್ರಿಮೆಂಟ್ಗಳು ಹಾಕೊಂಡು ರಿಜಿಸ್ಟರ್ ಮಾಡ್ಕೊಳ್ಳೋದು. ಆ ರಿಜಿಸ್ಟ್ರೇಷನ್ ಕೊಡೋದು, ಪಾಣಿ ಮಾಡ್ಕೊಳ್ಳೋದು. ಸುಮಾರು ಜನರು ಏನದು ಹೆಸರುಗಳಲ್ಲಿ, ಬೇನಾಮಿ ಹೆಸರುಗಳಲ್ಲಿ ಪಾಣಿಗಳು ಕೂರಿಸ್ಕೊಳ್ಳೋದು. ಇಲ್ಲಿ ಕೊಂಡಾರೆಡ್ಡಿಪಲ್ಲಿ GPA ಸೇಲ್ ಅಗ್ರಿಮೆಂಟ್ ಮಾಡ್ಕೊಳ್ಳೋದು, ಡೈರೆಕ್ಟ್ ಖಾತೆ ಮಾಡ್ಕೊಳ್ಳೋದು. ಇದಾದ್ಮೇಲೆ ಎಷ್ಟು 100 ಎಕರೆಕ್ಕೂ ಮಲ್ಲೆ ಜಮೀನಿದು. ಇದಾದ್ಮೇಲೆ ಸೋಮಲಾಪುರ ಸರ್ವೆ ನಂಬರ್ 1 ಅಣ್ಣ, ಇಲ್ಲೇ ಸೋಮಲಾಪುರ ಸರ್ವೆ ನಂಬರ್ 1 ನೀವು ನೋಡಿದ್ರಪ್ಪ, ನಿಮ್ದ್ರಲ್ಲೇ ನೋಡಿದ್ದು. ನಮ್ಮ ಗಮನಕ್ಕೆ ಬಂದಿರುವಂಥದ್ದು 132 ಎಕರೆ. ನೀವು 160 ಎಕರೆ ಮಾಡಿದ್ದೀರಿ. ಅಲ್ಲೆಲ್ಲ ಸರ್ವೆ ಮಾಡಿದಾಗ ಗೊತ್ತಾತೈತಿ 132 ಎಕರೆ ಯಾರೋ ಬಂದು ರಾತ್ರಿ ಕಾಂಪೌಂಡ್ ಹಾಕ್ತಾರಂದ್ರೆ ನೀನೇನ ಹಾಕಿದ್ರೆ ಏನ್ ಮಾಡ್ತಾರೆ? FIR ಮಾಡಿ ಎಲ್ಲ ಟಿವಿಗಳೆಲ್ಲ ಹಾಕ್ಸ್ಬಿಡ್ತಾರೆ ಇವರೇ. ಕರೆಕ್ಟೇನಣ್ಣ? ನಾನೇನ ಮಾಡಿದ್ರೆ ಏನ್ ಮಾಡ್ತಾರೆ? ಸಂದೇಶ್ ದಲಿತ ಮುಖಂಡನಿಂದ ಅದೇನದು ಭೂಮಿ ಇದು ಮಾಡ್ದೈತೆ, ಕಾಂಪೌಂಡ್ ಹಾಕೊಂಡ್ಬಿಟ್ಟವನೆ 2 ಗುಂಟೆ 5 ಗುಂಟೆ ಕಾಂಪೌಂಡ್ ಹಾಕೊಂಡ್ಬಿಟ್ಟವನೆ ಅಂತ ಹೇಳ್ಬಿಟ್ಟು ಇವರೇ ಬಂದು ಹತ್ರ ಇದ್ದ ಅರೆಸ್ಟ್ ಮಾಡಿ ಜೈಲು ಕಳಿಸಿ ಬಿಡ್ತಾರೆ. ಮಾಡ್ರಿ ಇವಾಗ ಸುಬ್ಬಾರೆಡ್ಡಿ ಮತ್ತೆ ಅವ್ರ ಮಗಳು ಅಳಿಯ ಇವರೆಲ್ಲ ಇದಾರಲ್ಲ, ಅವ್ರ ಮೇಲೆ ಮಾಡ್ರಿ ಕೇಸ್. ಅವ್ರ ಧರ್ಮಪತ್ನಿ ಅವ್ರ ಮೇಲೆ ನೋಡಿ, ಇದೇ ಜಿಲ್ಲಾಜಿರ್ಲು ಗ್ರಾಮದಲ್ಲಿ ಮಾಡಿರೋಂಥದ್ದು. ಇದಕ್ಕೆಲ್ಲ ದಾಖಲೆ ಐತೆ, ಸುಮ್ಮನೆ ಮಾತಾಡೋನಲ್ಲ, ಎಲ್ಲ ದಾಖಲೆ ಐತಿ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸೋಮಲಾಪುರದಲ್ಲಿ ಅಷ್ಟು ದೊಡ್ಡ ಕಾಂಪೌಂಡ್ ಹಾಕಿದ್ರು, ಕಾಂಪೌಂಡ್ ತೆರವು ಮಾಡೋಂಥ ಕೆಲಸ ತಹಸೀಲ್ದಾರ್ ಅವ್ರು ಯಾಕೆ ಮಾಡಿಲ್ಲ? ತಹಸೀಲ್ದಾರ್ ಅವ್ರಿಗೆ ಎಷ್ಟು ಕೋಟಿ ದುಡ್ಡು ಬಂದಿದೆ? ಒಂದು. ಎರಡನೇ ವಿಚಾರ, ಕಾಂಪೌಂಡ್ ತೆರವು ಮಾಡಿಸೋದಲ್ದಿರ ಯಾರು ಮಾಡಿದಾರೋ ಅವ್ರ ಮೇಲೆ, ಕಾಂಪೌಂಡ್ ಹಾಕಿರೋರ ಮೇಲೆ ಪರಿಶೀಲನೆ ಮಾಡಿ, FIR ಮಾಡಿ. ಕಾಂಪೌಂಡ್ ಹಾಕಿ ಕೇಸ್ ಕೊಟ್ಟಿಲ್ಲ, ಕೊಡ್ಬೇಕಲ್ಲ ಕೇಸು. ನಾವು ಉಂಡನ ಕೇಸ್ ಕೊಡ್ಬೇಕಲ್ಲ. ಯಾಕೆ ಕೇಸ್ ಕೊಟ್ಟಿಲ್ಲ ತಹಸೀಲ್ದಾರ್ ಅವರು? ಅಲ್ಲಿಗೆ ತಹಸೀಲ್ದಾರ್ ಅವರು ಶಾಮೀಲಾಗಿರೋ ಡೈರೆಕ್ಟಾಗಿ ಕಾಣಿಸ್ತೈತಲ್ಲಣ್ಣ. ಓಕೆ. ಎರಡನೇ ವಿಚಾರ, ಜಿಲ್ಲಾಜಿರ್ಲು ಇವ್ರ ಕುಟುಂಬಸ್ಥರೇ ಹೋಗಿ GPA ಅಗ್ರಿಮೆಂಟ್ಗಳು ಹಾಕೊಂಡಿರೋದು, ರಿಜಿಸ್ಟ್ರೇಷನ್ ಮಾಡ್ಕೊಂಡಿರೋದು. 100 ಎಕರೆ ಜಮೀನಪ್ಪ. ಅದಾದ್ಮೇಲೆ ಗುಳೂರು, ನಿಮ್ದು ಮೀಡಿಯಾಗಳಲ್ಲಿ ನೋಡಿದ್ದೀರಿ, ಫ್ಯಾಕ್ಷನಿಸ್ಟ್ಗಳು ಮಾಡೋದಣ್ಣ. ಹಂಗೆ ಹೆಂಗ್ ಗೊತ್ತಾ ಮಾಡಿರೋದು ಇವರು ಸುಬ್ಬಾರೆಡ್ಡಿ ಅವರು? ಫ್ಯಾಕ್ಷನಿಸ್ಟ್ಗಳಿಗಿಂತ ಆ ಕಡೆ ಆ ಸಮಾಧಿಗಳು ನೋಡಿತಾ ಇರ್ಬೇಕಾದ್ರೆ ಅಮ್ಮನ್ಗಳು ಅಂತ ಅಳ್ತಾಳೆ. ಹೊಟ್ಟೆ ಉರಿಯಲ್ಲ ಯಾರನ್ನಾಗ್ಲಿ ಬಿಡು. ಯಾರಾದ್ರೆ ಏನಣ್ಣ? ಕಾಂಗ್ರೆಸ್ MLA ಆದ್ರೆ ಏನು, ಯಾವ MLA ಆದ್ರೆ ಏನು ಸಮಾಧಿಗಳು ನೋಡ್ಯೋದ? ಬಡವ್ರಿಗೆ ತೊಂದರೆ ಕೊಡೋದಾ? ಏನಿದೆಲ್ಲ? ಓಕೆ, ಡನ್. 2. ಮೂರನೇದು, ಆ ಅಮ್ಮನೂ ಕೊನೆಗೆ ಆ ಅಮ್ಮ ಜಮೀನು ಮಾರಲ್ಲ, ಸುತ್ತ ಇರೋ ಜಮೀನುಗಳನ್ನೆಲ್ಲ ಖರೀದಿ ಮಾಡಿ ಆ ಅಮ್ಮನ ಪಾಪ ಆ ಜಮೀನಿಂದ ಓಡಿಸ್ತಾರೆ. ಏನಂತಾರೆ ಇವ್ರನ್ನ? ಏನಂತಾರಣ್ಣ? ಫ್ಯಾಕ್ಷನಿಸ್ಟ್. ಆಂಧ್ರ ಫ್ಯಾಕ್ಷನಿಸ್ಟ್. ಇದು ಆಂಧ್ರ ಕಾದಣ್ಣ ಸುಬ್ಬಾರೆಡ್ಡಣ್ಣ, ಇದು ಆಂಧ್ರ ಕಾದು. ಇದೇ ಉತ್ತು ಸ್ವಾಭಿಮಾನಿಲೇ ಬದುಕೊಂಡ ಊರಿದೆ, ಬಾಗೇಪಲ್ಲಿದೆ. ರೂಪಾಯಿ ರಾಜಕೀಯ ಆಡ್ಸುಡಿ ಯಾರ అనంతపురము కడప ఆంధ్ర ఆడసుప్పి ఈడంతా నడిచేలేదు. ఎవరో ఒకరు వచ్చి నీ విరుద్ధం పోరాటం చేసేసేస్తారు. నేనే వచ్చిన నడి కదా ಅಣ್ಣ. ಆಮೇಲೆ ಈ ಕೊತ್ತಕೋಟ ಗ್ರಾಮದಲ್ಲಣ್ಣ ಸಾಯಿಬಾಬಾ ದೇವಸ್ಥಾನ ಕಟ್ಸ್ತವ್ರಿ. ಕೊತ್ತಕೋಟ ಗ್ರಾಮದಲ್ಲಿ ಸಾಯಿಬಾಬಾ ದೇವಸ್ಥಾನ ಕಟ್ಸ್ತವ್ರು, ನಿಮ್ಗೂ ಗೊತ್ತು, ಎಲ್ರಿಗೂ ಗೊತ್ತು. ಆದರೆ ಸಾಯಿಬಾಬಾ ದೇವಸ್ಥಾನ ಕಟ್ಸ್ಲಿ ಒಳ್ಳೇದೇ, ಭಕ್ತರು ಜಾಸ್ತಿ ಜನ ಇದ್ದಾರೆ, ಅವ್ರಿಗೆಲ್ಲ ಒಳ್ಳೇದಾಗ್ಲಿ. ಇಲ್ಲಿ ಕೊತ್ತಕೋಟ ಸುಂಕಲಮ್ಮ ದೇವಸ್ಥಾನದ ಹತ್ರ ಸಾಯಿಬಾಬಾ ದೇವಸ್ಥಾನ ಕಟ್ಸ್ತವ್ರಿ, ಒಳ್ಳೇದಾಗ್ಲಿ. ಆ ಸಾಯಿಬಾಬಾ ದೇವಸ್ಥಾನ ಕಟ್ಸುವಂತ 100 ಎಕರೆ ಜಮೀನು ಇಲ್ಲಿಂದ ಬಂತು కదా? ಆ 100 ಎಕರೆ ಜಮೀನು ಸುಬ್ಬಾರೆಡ್ಡಿ ಅವ್ರ ಕಡೆಯವ್ರಿಗೆ ಎಲ್ಲಿಂದ ಬಂತು? ತನಿಖೆ ನಡಿಬೇಕು. ತಹಸೀಲ್ದಾರ್ ಅವರು ಸೋಮಲಾಪುರ ಗ್ರಾಮಕ್ಕೆ ಸಂಬಂಧಪಟ್ಟಂಗೆ ಈ ವಾರದಲ್ಲಿ ಏನಾದರೂ ಕಂಪ್ಲೇಂಟ್ ಕೊಟ್ಟು ಕಾಂಪೌಂಡ್ ಏನಾನ ಒತ್ತುವರಿ ತೆರವು ಮಾಡಿಸಿಲ್ಲ ಅಂದ್ರೆ
ಅಣ್ಣ ಸೋಮಲಾಪುರದಲ್ಲಿ ಅತಿ ದೊಡ್ಡ ಹೋರಾಟ ನಡೀತೈತಣ್ಣ. ಸೋಮಲಾಪುರ ಗ್ರಾಮದಲ್ಲಿ ನಮ್ಮ ಕಡೆಯಿಂದ ನಡೆಸುವಂತ ಮೊದಲನೇ ಹೋರಾಟ ಸೋಮಲಾಪುರ ಗ್ರಾಮದಲ್ಲಿ. ಒತ್ತುವರಿ ತೆರವು ಮಾಡಿಸ್ಬೇಕು, ಕಾಂಪೌಂಡ್ ಹಾಕಿರೋರ್ ಮೇಲೆ ಹಾಕ್ಬೇಕು, ಕಾಂಪೌಂಡ್ ಹಾಕ್ಸಿದವ್ರ ಮೇಲೆ ಹಾಕ್ಬೇಕು, ಕಾಂಪೌಂಡ್ ಹಾಕ್ಸಿರೋರು ಹಿಂದೆ ಇದಾನಲ್ಲ ಸುಬ್ಬಾರೆಡ್ಡಿ ಆತನ ಮೇಲೆ ಫೈರ್ ಆಗ್ಬೇಕು. ಓಕೆ. ಎರಡನೇದು, ಒಂದಷ್ಟು ಜನ ಪಾಪ ಇದನ್ನ ಪ್ರಶ್ನೆ ಮಾಡುವಂತ ನಮ್ಮ ಸಮುದಾಯದ ಮುಖಂಡರು, ದಲಿತ ಮುಖಂಡರು, ಹುಡುಗರು ಏಮಿಟ್ಟು ಸ್ಟೇಷನ್ ಸುಬ್ಬಾರೆಡ್ಡಿ ಅಂತ ಕೇಳಿದ್ರೆ ಕೇಳಿತಾನೆ ಫೈರ್. ಆಗ ಸ್ವತಂತ್ರಪ್ಪ ನಮ್ಮ ದೇಶ, ಬಾಬಾ ಸಾಹೇಬರು ಕಟ್ಟಿರೋಂಥ ದೇಶ ಇದು. ಬಾಬಾ ಸಾಹೇಬರು ಕೊಟ್ಟಿರೋಂಥ ಕಾನೂನಲ್ಲಿ ಬದುಕ್ತಾ ಇರೋಂಥವ್ರು ನಾವು. ವಾಕ್ ಸ್ವಾತಂತ್ರ್ಯ ಐತೆ ನಮ್ಗ. ನೀನು ಸುಮಾರು ಸಾವಿರಾರು ಎಕರೆ ಜಮೀನುಗಳು ಕಾಂಪೌಂಡ್ ಹಾಕ್ಬಿಟ್ರೆ ಕೇಳಂಗಿಲ್ಲ ಅಣ್ಣ. 100 ಜನರ ಮೇಲೆ ರೌಡಿ ಶೀಟ್ರುಗಳಣ್ಣ. ಯಾವ ದೇಶ ನಮ್ದು? ಅಪ್ಪ ಕೇಸುಗಳೇ ಆಗಿರೋ ರೌಡಿ ಶೀಟ್ ದಿಕ್ಕೇ ಇಲ್ಲ ಹುಡುಗರ್ಕ, ಸೌಂಡೇ ಇಲ್ಲಪ್ಪ. ರೌಡಿ ಶೀಟ್ ಪಾಸ್ ಮಾಡಕ್ ದುಡ್ಡಿಲ್ಲ ಅವ್ರ ಹತ್ರ, ಅಂತವ್ರ ಮೇಲೆ ರೌಡಿ ಶೀಟ್ಗಳು ಹಾಕೋದು, ಅವ್ರು ಬಾಯಿ ಮುಚ್ಚುವಂತ ಕೆಲಸ ಮಾಡೋದು ತಪ್ಪಣ್ಣ ಇವೆಲ್ಲ. ನೋಡ್ರಣ್ಣ, ಹಂತವಾಗಿ ಸುಬ್ಬಾರೆಡ್ಡಿ ಅವ್ರ ಮನೆ ಮುಂದೆ ಕುತ್ಕೊಂಡು ಹೋರಾಟ ಮಾಡ್ತೀವಣ್ಣ. ಅಯ್ಯಪ್ಪನ್ಗೆ ಏನಾದ್ರು ಮಿನಿಸ್ಟರ್ ಕೊಟ್ಟವ್ರು ಅಂದ್ರೆ CM ಮನೆ ಮುಂದೆ ಕುತ್ಕೊಂಡು ಅಯ್ಯಪ್ಪನ್ಗೆ ನೆಕ್ಸ್ಟ್ ಎಲೆಕ್ಷನ್ ತೋರಿಸ್ತಾರೆ ಪಟ್ಟ. ಬಾಗೇಪಲ್ಲಿ ಜನತೆ ಏನಂತ ಹೋರಾಟ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ರೆ 10 ಗುಂಡಿಗೆ ಇರೋರು ಇವರು ರಾವಣಾಸುರನ್ ತರ. ಬೇಡಪ್ಪ ಏನು ಬೇಡ ಅಂತ ಹೇಳ್ಬಿಟ್ಟು ಬುದ್ಧಿರ್ತಾರ ಅವರಷ್ಟೇ. ಹೋರಾಟ ಅಂತ ಹೇಳ್ಬಿಟ್ಟು ನಿಂತ್ಕೊಂಡ್ರೆ ಯಾವ್ದೇ ಕಾರಣಕ್ಕೂ ಬಿಡಲ್ಲ ಬಾಗೇಪಲ್ಲಿ ಜನ. ಥ್ಯಾಂಕ್ ಯು.